ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಬೈಲಹೊಂಗಲ ಹರಳೆಯ ಕಾಲೋನಿಯ ಎಲ್ಲ ನಿವಾಸಿಗಳ ಮನೆಗಳಿಗೆ ಮಾಲೀಕತ್ವದ ಉತ್ತರ ದಾಖಲೆಗಳನ್ನು ಶೀಘ್ರವಾಗಿ ನೀಡುವಂತೆ ಆಗ್ರಹಿಸಿ ಬೈಲಹೊಂಗಲದ ಜೈಭೀಮ್ ಜನ ಜಾಗೃತಿ ಸೇವಾ ಸಂಘ ವತಿಯಿಂದ ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ಮನವಿಯಲ್ಲಿ ಹರಳೆಯ ಕಾಲೋನಿಯ ಎಸ್ಸಿ ಹಾಗೂ ಮುಸ್ಲಿಂ ಸಮುದಾಯದ ನಿವಾಸಿಗಳು ತಮ್ಮ ಮನೆಗಳ ಹಕ್ಕುಪತ್ರಕ್ಕಾಗಿ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು 62 ದಿನಗಳ ಕಾಲ ಅಹೋರಾತ್ರಿ ಧರಣಿ ನಡೆಸಿದರು ಎಂದು ತಿಳಿಸಲಾಗಿದೆ. ಬಳಿಕ ಕರ್ನಾಟಕದ ಕೊಳಚೆ ನಿರ್ಮೂಲನಾ ಮಂಡಳಿ ಹಾಗೂ ಉಪವಿಭಾಗಾಧಿಕಾರಿಗಳ ಕಚೇರಿಯಿಂದ 2025 ಡಿಸೆಂಬರ್ 13ರಂದು ಹಕ್ಕುಪತ್ರಗಳನ್ನು ವಿತರಿಸಲಾಗಿತ್ತು. ಆದರೆ ಹಕ್ಕುಪತ್ರ ವಿತರಿಸಿ 6 ತಿಂಗಳು ಕಳೆದರೂ ನಗರಸಭೆಯಿಂದ ಮನೆಗಳ ಮಾಲೀಕತ್ವದ ಉತ್ತರ ನೀಡದಿರುವುದರಿಂದ ನಿವಾಸಿಗಳು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. 2025 ಆಗಸ್ಟ್ 17ರಂದು ಸುರಿದ ಭಾರೀ ಮಳೆಯಿಂದ ರಾಮಪ್ಪ ಫತ್ತೇದಾರ್ ಹಾಗೂ ಚಂದ್ರಿಕಾ ನಾರಾಯಣ ಕಳಂಕರ್ ಅವರ ಮನೆಗಳು ಹಾನಿಗೊಳಗಾಗಿದ್ದರೂ ಹಕ್ಕುಪತ್ರ ಹಾಗೂ ಖಾತಾ ದಾಖಲೆಗಳ ಕೊರತೆಯಿಂದ ಸರ್ಕಾರದ ಪರಿಹಾರ ಹಾಗೂ ಸಹಾಯಧನ ಪಡೆಯಲು ಸಾಧ್ಯವಾಗಿಲ್ಲ ಎಂದು ದೂರಲಾಗಿದೆ. ಆರ್ಥಿಕವಾಗಿ ಹಿಂದುಳಿದಿರುವ ಹರಳೆಯ ಕಾಲೋನಿಯ ನಿವಾಸಿಗಳಿಗೆ ಮನೆಗಳ ದುರಸ್ತಿ, ಸರ್ಕಾರಿ ಯೋಜನೆಗಳ ಸೌಲಭ್ಯ ಹಾಗೂ ಮುಂದಿನ ದಿನಗಳಲ್ಲಿ ಮಳೆಯಿಂದ ಉಂಟಾಗುವ ಹಾನಿಯಿಂದ ರಕ್ಷಣೆ ಪಡೆಯಲು ಮನೆಗಳ ಮಾಲೀಕತ್ವದ ಖಾತಾ ದಾಖಲೆಗಳನ್ನು ಶೀಘ್ರದಲ್ಲಿ ವಿತರಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ವರದಿ ಸಮೀರ್ ಮುಲ್ಲಾನವರ, ಬೈಲಹೊಂಗಲ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ದಿವಸ ಹಳೆಯ ಕಾಲನಿಯ ಎಲ್ಲ ನಿವಾಸಿಗಳ ಮುಖಾಂತರ ನಾವು ಇವತ್ತು ನಗರಸಭೆಯ ಆಯುಕ್ತರ ಪರವಾಗಿ ನಮ್ಮ ಪೊಲೀಸರಿಗೆ ಮತ್ತೆ ಸಲ್ಲಿಸ್ತಾ ಇದ್ದೇವೆ. ವಿಷಯ ಏನಪ್ಪ ಅಂತಂದ್ರೆ ನಮ್ಗೆ 6 ತಿಂಗಳಾಯ್ತು ಮನೆಗಳ ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ ಮಾಲೀಕತ್ವ ಉತ್ತಾರ ಪೂರೈಸ್ತಾ ಇಲ್ಲ. ಮಾಲೀಕತ್ವ ಹಕ್ಕು ಪೂರೈಸಿರಂದ್ರೆ ನಮ್ಮ ಮನೆಗಳು ಕಟ್ಕೊಳಕ್ಕೆ ನಮ್ಗೆ ಅನುದಾನ ಬರ್ತದೆ ಸರ್ಕಾರದಿಂದ. ಈಗ ಅಮ್ಮ ನೋಡ್ರಿ, ಈಗ ವಯಸ್ಸಾದವ್ರದಾರು ಇವ್ರ ಮನೆ ಬಿದ್ದು 1 ವರ್ಷ ಆಯ್ತು. 1 ವರ್ಷದಿಂದ ಇನ್ನೂ ಮಟ್ಟ 1 ರೂಪಾಯಿ ಸರ್ಕಾರದಿಂದ ನಯಾ ಪೈಸನು ನಮ್ಗೆ ಇನ್ನೂ ಮಟ್ಟ ರೊಕ್ಕ ಬಂದಿಲ್ಲ, ಸಹಾಯ ಬಂದಿಲ್ಲ. ಕೇಳಿರ ನಗರಸಭೆಯಿಂದ ನಮ್ಗೆ ಉತ್ತಾರ ತೊಗೊಂಬಂತಾರೆ. ನೋಡ್ರಿ, ನಗರಸಭೆದವ್ರು ನಮ್ಗೆ ಉತ್ತಾರ ಕೊಡ್ತಾ ಇಲ್ಲ. ಮತ್ತು ಉತ್ತಾರ ಕೂಡ್ರಂತ ಈಗಾಗಲೇ ಹಲವಾರು ಬಾರಿ ತಹಸೀಲ್ದಾರ್ ಸಾಹೇಬರಿಗೆ ಮತ್ತು ಮೇಡಮ್ ಅವ್ರಿಗೂ ಮನವಿ ಸಲ್ಲಿಸಿದ್ದೀವಿ. ಈಗೂ ಮನವಿ ಸಲ್ಲಿಸುತ್ತೀವಿ. ಈ ಮನವಿಗೂ ಸ್ಪಂದನೆ ನೀಡಿದರೆ ನಾವು ಅನಿವಾರ್ಯವಾಗಿ ಇದೇ ಕಾರ್ಯಾಲಯದಿಂದ ನಿರಂತರ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹೋರಾಟ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಮನವಿ ಸಲ್ಲಿಸಿ ವಿನಂತಿಸ್ಕೊಳ್ತೀವಿ. ನಮಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಹೇಳಿ ನಮ್ಮ ಬೇಡಿಕೆ ಏನಿಲ್ಲ ಮನವಿನ ಇದನ್ನು ನಾನು ಪೌರಾಯುಕ್ತರು